ಫ್ರೆಂಡ್ಸ್, ಲಾಸ್ಟ್ ಕ್ಲಾಸಲ್ಲಿ ನಾವು ಡೆತ್ ಆಫ್ ಪಾರ್ಟ್ನರ್ಶಿಪ್ ಬಗ್ಗೆ ಪ್ರಾಬ್ಲಮ್ಸನ್ನು ನೋಡಿದ್ವಿ. ಸೊ ಆಲ್ರೆಡಿ ಗೊತ್ತಿದೆ ಡೆತ್ ಆಫ್ ಪಾರ್ಟ್ನರ್ಶಿಪ್ ಅಂದರೆ ಏನು, ಸೊ ಯಾವ ರೀತಿಯಾದಂಥ ಕ್ವಶನ್ಸನ್ನು ಕೇಳ್ತಾರೆ, ಎಷ್ಟು ಮಾರ್ಕ್ಸಿಗೆ ಬರುತ್ತೆ, ಥಿಯರಿ ಪಾರ್ಟ್ ಎಷ್ಟು ಬರುತ್ತೆ, ಪ್ರಾಬ್ಲಮೆಟಿಕ್ ಎಷ್ಟು ಬರುತ್ತೆ ಅಂತ ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತಿದ್ವಿ. ಸೊ ಅದೇ ರೀತಿಯಾಗಿ ಸೊ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ಮು, ಸೊ ಯಾವುದ್ರ ಬಗ್ಗೆ, ಡೆತ್ ಆಫ್ ಪಾರ್ಟ್ನರ್ಶಿಪ್ ಬಗ್ಗೆ 6 ಮಾರ್ಕ್ಸಿಗೆ ಕಂಪಲ್ಸರಿ ಕೇಳೋಂತಹ ಕ್ವಶನ್. ಸೊ ಡೆತ್ ಆಫ್ ಪಾರ್ಟ್ನರ್ಶಿಪ್ ಇದು ಈ ಚಾಪ್ಟ್ರು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟು PQR ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 2:2:1. ಸೊ ಇಲ್ಲಿ ಎಷ್ಟು ಜನ ಪಾರ್ಟ್ನರ್ ಇರೋದು? 3 ಇದ್ದಾರೆ. ಯಾರ್ಯಾರು? PQ ಆ್ಯಂಡ್ R ಅಂತಂದು. ಸೊ ಪ್ರಾಫಿಟ್ ಬರಲಿ ಅಥವಾ ಲಾಸ್ ಬರಲಿ ಬಿಸ್ನೆಸ್ಸಲ್ಲಿ, ಸೊ ಅವರು ರೇಷಿಯೋ ಪ್ರಕಾರ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ತಾರೆ. ಯಾವ ರೇಷಿಯೋ? 2:2:1. ಸೊ ಅಂದರೆ ಇದು ತುಂಬ ಇಂಪಾರ್ಟೆಂಟ್ ರೇಷಿಯೋ ಅನ್ನೋದು. ಯಾಕಂತಂದರೆ ಪ್ರಾಫಿಟ್ ಬರಲಿ ಅಥವಾ ಲಾಸ್ ಬರಲಿ ಅಥವಾ ರಿಸರ್ವ್ ಫಂಡ್ ಡಿಸ್ಟ್ರಿಬ್ಯೂಟ್ ಮಾಡೋದಿರ್ಬೋದು ಅಥವಾ ಕ್ಯಾಪಿಟಲ್ಸ್ ಇರ್ಬೋದು ಅಥವಾ ಯಾವುದೇ ಒಂದು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತಂದರೆ ಬಿಸ್ನೆಸ್ಸಲ್ಲಿ ಪಾರ್ಟ್ನರ್ಸ್ಗೆ, ಸೊ ಪಾರ್ಟ್ನರ್ಸ್ ರೇಷಿಯೋ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಪಾರ್ಟ್ನರ್ಸ್ ರೇಷಿಯೋನ ನಾವು ಪಾರ್ಟ್ನರ್ಶಿಪ್ ಡೀಡಲ್ಲಿ ಮೆನ್ಷನ್ ಮಾಡಿರ್ತೀವಿ ಫಸ್ಟಿಗೆನೆ. ಪಾರ್ಟ್ನರ್ಶಿಪ್ ಡೀಡ್ ಅಂದರೆ ಆಲ್ರೆಡಿ ಹೇಳಿದ್ದೀನಿ. ಸೊ ಪಾರ್ಟ್ನರ್ಶಿಪ್ ಡೀಡ್ ಅಂದರೆ ಏನು? ಪಾಲುದಾರಿಕೆಯ ಒಪ್ಪಂದ. ಸೊ ಪಾರ್ಟ್ನರ್ಶಿಪ್ ಡೀಡ್ ರಿಟನ್ ಆ್ಯಂಡ್ ಸೈನ್ಡ್ ಬೈ ಆಲ್ ದ ಪಾರ್ಟ್ನರ್ಸ್ ಅಕಾರ್ಡಿಂಗ್ ಟು ದ ಸ್ಟಾಂಪ್ ಆ್ಯಕ್ಟ್, ದಟ್ ಈಸ್ ಕಾಲ್ಡ್ ಆಸ್ ಪಾರ್ಟ್ನರ್ಶಿಪ್ ಡೀಡ್ ಅಂತ ಕರಿತೀವಿ. ಸೊ ಅಂದರೆ ಪ್ರತಿಯೊಬ್ಬರು ಕೂಡ ಒಪ್ಪಿ ಸೈನ್ ಮಾಡಿರೋ ಅಂಥದ್ದು. ಸೊ ಅದನ್ನು ನಾವು ಪಾಲುದಾರಿಕೆ ಒಪ್ಪಂದ ಅಂತ ಕರಿತೀವಿ. ಅದರಲ್ಲಿ ಕರಾರುಗಳು ಇರ್ತವೆ. ಆ ಕರಾರಲ್ಲಿ ಅಗ್ರಿಮೆಂಟಲ್ಲಿ ಸೊ ಇದು ಒಂದು ಸೇರಿಸಿರ್ತಾರೆ, ಪಾರ್ಟ್ನರ್ಸ್ ಶೇರಿಂಗ್ ರೇಷಿಯೋ ಅಂತಂದು ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಶೇರಿಂಗ್ ರೇಷಿಯೋ ಅಂತಂದು ಸೊ ಇರುತ್ತೆ. ಅದರಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿರ್ತಾರೆ ಯಾವ ಪಾರ್ಟ್ನರ್ಸ್ಗೆ ಎಷ್ಟು ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತಂದು. ಸೊ ಯಾಕೆ ಅಂತಂದರೆ ಈ ಪಾರ್ಟ್ನರ್ಸ್ ರೇಷಿಯೋನ ಒಂದು ಕ್ಯಾಪಿಟಲ್ ಮೇಲೆ ಡಿಸಿಷನ್ ಮಾಡ್ತಾರೆ ಅಥವಾ ಅವರ ಆಕ್ಟಿವಿಟಿ ಪಾರ್ಟಿಸಿಪೇಷನ್ ಇರುತ್ತಲ್ಲ ಬಿಸ್ನೆಸ್ಸಲ್ಲಿ, ಸೊ ಅದ್ರ ಮೇಲೆ ನಾವು ಏನು ಮಾಡ್ತೀವಿ? ಡಿಸೈಡ್ ಮಾಡ್ತೀವಿ ಪಾರ್ಟ್ನರ್ಸ್ ರೇಷಿಯೋ. ಮೇಜರಾಗಿ ಕ್ಯಾಪಿಟಲ್ಸ್ ಮೇಲೆ ನಾವು ಏನು ಮಾಡ್ತೀವಿ? ಡಿಸೈಡ್ ಮಾಡ್ತೀವಿ. ಅದೇ ರೀತಿಯಾಗಿ ದೇರ್ ಕ್ಯಾಪಿಟಲ್ ಬ್ಯಾಲೆನ್ಸಸ್ ಆನ್ 1/1/2017 ಸ್ಟುಡ್ ಆಟ್ ರುಪೀಸ್. ನೋಡಿ, ಇಲ್ಲಿ ಯಾವುದೇ ಒಂದು ಪ್ರಾಬ್ಲಮಲ್ಲಿ ನಾವು ಮೇಜರಾಗಿ ತಿಳ್ಕೊಬೇಕಾಗಿರೋದೇನೆಂದರೆ ಇಯರು ಯಾವಾಗ ಬಿಗಿನಿಂಗ್ ಆಯಿತು, ಇಯರು ಯಾವಾಗ ಎಂಡಿಂಗ್ ಆಯಿತು ಅನ್ನೋದು ತಿಳ್ಕೊಬೇಕು. ಪ್ರತಿ ಪ್ರಾಬ್ಲಮಲ್ಲೂ ಕೂಡ ನಾವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅಥವಾ ಪ್ರಾಬ್ಲಮ್ ಮಾಡಬೇಕಾದ್ರೆ ಏನು ಮಾಡ್ತೀವಿ ಅಂದರೆ 1/4 ಎವ್ರಿ ಇಯರ್ ಅಂತಂದು ಮೆನ್ಷನ್ ಮಾಡಿರ್ತಾರೆ. ಅಂದರೆ ಏಪ್ರಿಲ್ 1 ಪ್ರತಿ ವರ್ಷವೂ ಕೂಡ ಇಯರ್ ಬಿಗಿನಿಂಗ್ ಆಗುತ್ತೆ ಅಂತ. ಕೆಲವು ಟೈಮಲ್ಲಿ ಎಕ್ಸೆಪ್ಷನಲ್ ಕೇಸಲ್ಲಿ ಏನು ಮಾಡ್ತಾನಂದರೆ 1/1/2017 ಅಂತ ಕೊಟ್ಟಿರ್ತಾನೆ. ಅಂದರೆ ಇಯರ್ ಬಿಗಿನಿಂಗ್ ಆಗೋದು January 1ಕ್ಕೆ ಇಯರ್ ಬಿಗಿನಿಂಗ್ ಆಗಿದೆ ಅಂತಂದು ಕೊಟ್ಟಿರ್ತಾನೆ. ಸೊ ಆವಾಗ ನಾವು ಪ್ರತಿ ಪ್ರಾಬ್ಲಮಲ್ಲಿ ಏಪ್ರಿಲ್ 1ಗೆ ಇಯರ್ ಬಿಗಿನಿಂಗ್ ಆಗಿದೆ ಅಂತಂದು ಬರೆದು ಪ್ರಾಕ್ಟೀಸ್ ಮಾಡಿರ್ತೀವಿ, ಮೈಂಡಲ್ಲಿ ಅದೇ ಇರುತ್ತೆ. ಬಟ್ ಪ್ರಾಬ್ಲಮ್ ಓದಬೇಕಾದ್ರೆ ನಾವು ಇದನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ. ಯಾಕೆ ಅಂತಂದರೆ ಸೊ ಏಪ್ರಿಲ್ 1 ನಾವೇನಾದರೂ ಕೌಂಟ್ ತೊಗೊಂಡ್ರೆ ಇಯರ್ ಬಿಗಿನಿಂಗ್ ಅಂತಂದು ಅಲ್ಲಿ ಪ್ರಾಬ್ಲಮ್ ತಪ್ಪಾಗುತ್ತೆ. ಸೊ ಹಂಗಾಗಿ ನಾವು ಪ್ರತಿಯೊಂದು ಪ್ರಾಬ್ಲಮ್ ಓದಬೇಕಾದ್ರೆ ಕೇರ್ಫುಲ್ಲಾಗಿ ಓದಬೇಕಾಗುತ್ತೆ. ಸೊ ಅಂದರೆ ಇಯರ್ ಬಿಗಿನಿಂಗ್ ಆಗಿರೋದು 1/1/2017ಗೆ. ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿದ್ದಾರೆ. ಯಾರ್ಯಾರು ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿರೋದು? P ಅನ್ನೋ ಪಾರ್ಟ್ನರು 70,000, Q ಅನ್ನೋ ಪಾರ್ಟ್ನರ್ 50,000, R ಅನ್ನುವಂತಹ ಪಾರ್ಟ್ನರ್ 40,000 ಇನ್ವೆಸ್ಟ್ ಮಾಡಿದ್ದಾರೆ. Q ಡೈಡ್. ಸೊ ಅಂದರೆ ಇಲ್ಲಿ PQR ಪಾರ್ಟ್ನರ್ಸಲ್ಲಿ ಇದು ಯಾವುದು ಡೆತ್ ಆಗಿರೋದು ಯಾರು? Q ಅನ್ನುವಂತಹ ಪಾರ್ಟ್ನರ್. ಯಾವಾಗ? 30/6/2017. ಈ ಡೇಟ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇಯರ್ ಬಿಗಿನಿಂಗ್ ಆಗಿರೋದು ಯಾವಾಗ? 1/1/2017ರಲ್ಲಿ. ಈ ಇಯರ್ ಎಂಡಿಂಗ್ ಆಗೋದು ಯಾವಾಗ? 31/12/2017ಗೆ ಎಂಡ್ ಆಗುತ್ತೆ. ನೆನ್ಪಿಟ್ಕೋಬೇಕು. ಬಟ್ ಅವ್ನ ಪಾರ್ಟ್ನರ್ Q ಅನ್ನುವಂತಹ ಪಾರ್ಟ್ನರ್ ಸತ್ತಿರೋದು ಯಾವಾಗ? 30/6/2017. ಅಂದರೆ ಎಷ್ಟು ತಿಂಗಳು ಬದುಕಿದ್ದ ಅಂತ ನೋಡಬೇಕಾಗುತ್ತೆ. ಸೊ ಈ ಅಕಾಡೆಮಿಕ್ ಇಯರಲ್ಲಿ ಎಷ್ಟು ತಿಂಗಳು ಬರುತ್ತೆ? 12 ಮಂತ್ ಬರುತ್ತೆ, 12 ತಿಂಗಳು ಬರುತ್ತೆ. ಸೊ 12 ತಿಂಗಳಲ್ಲಿ Q ಎನ್ನುವಂತಹ ಪಾರ್ಟ್ನರು ಡೆತ್ ಆಗಿರೋದು ಸೊ 30/6. ಅಂದರೆ ಎಷ್ಟು ತಿಂಗಳು ಬದುಕಿದ್ದಾನೆ? ಜಾನ್ವರಿ ಬದುಕಿದ್ದಾನೆ, ಫೆಬ್ರವರಿ ಬದುಕಿದ್ದಾನೆ, ಮಾರ್ಚ್ ಬದುಕಿದ್ದಾನೆ,
ಏಪ್ರಿಲ್ ಬದುಕಿದ್ದಾನೆ, ಮೇ ಬದುಕಿದ್ದಾನೆ, ಜೂನ್ ಬದುಕಿದ್ದಾನೆ. ಯಾಕಂದರೆ ಜೂನ್ 30ನೇ ತಾರೀಕಿಗೆ ಅವನು ಡೆತ್ ಆಗಿದ್ದಾನೆ ಅಂದರೆ ಜೂನ್ ತಿಂಗಳು ಕಂಪ್ಲೀಟ್ ಮಾಡಿದ್ದಾನೆ ಅಂತ ಅರ್ಥ. ಟೋಟಲ್ಲು ಎಷ್ಟು ತಿಂಗಳು ಬದುಕಿದ್ದಾನೆ? 6 ತಿಂಗಳು ಕಾಲ ಬದುಕಿದ್ದಾನೆ. ಹಂಗಂದ್ರೆ ಪ್ರಾಫಿಟ್ ಬಂದರೆ ಎಷ್ಟು ಮಂತಿಂದು ಡಿಸ್ಟ್ರಿಬ್ಯೂಟ್ ಮಾಡಬೇಕು? 6 ಮಂತಿಂದು. ಅಥವಾ ಕ್ಯಾಪಿಟಲ್ಗೆ ಇಂಟ್ರೆಸ್ಟ್ ಕೊಡ್ತಾ ಇದ್ದೀವಿ ಅಂದರೆ 6 ಮಂತಿಂದು ನಾವು ಏನು ಮಾಡ್ತೀವಿ? ಸೊ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ಇದನ್ನ ನೆನಪಲ್ಲಿಟ್ಕೋಬೇಕು. ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಈ ರೀತಿಯ ಬರೆದು ತಿಳ್ಕೊಬೇಕಾಗುತ್ತೆ. ಇಷ್ಟು. ನೆಕ್ಸ್ಟ್ ಅದಾದಮೇಲೆ ಅಕಾರ್ಡಿಂಗ್ ಟು ಪಾರ್ಟ್ನರ್ಶಿಪ್ ಡೀಡ್ ಅಂದರೆ ಪಾಲುದಾರಿಕೆಯ ಒಪ್ಪಂದ. ವೆನ್ ದ ಪಾರ್ಟ್ನರ್ಸ್ written and signed by all the partners duly according to the Stamp Act, that is called as partnership deed. Q is executors are entitled to get the following: first adjustment Q capital as on 1/1/2017. ಅದು ಅಂಡರ್ಸ್ಟ್ಯಾಂಡ್. ಯಾಕಂದರೆ 1/1/2017ಗೆ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿದ್ದಾರೆ ಅಂತಂದು ಆಲ್ರೆಡಿ ಕ್ಲಿಯರಾಗಿ ಹೇಳಿದ್ದಾರೆ. ಸೊ ಹಂಗಾಗಿ ಈ ಒಂದು ಅಡ್ಜಸ್ಟ್ಮೆಂಟನ್ನು ಅವ್ರು ಹೇಳಿದ್ರು ಅಥವಾ ಹೇಳದೇ ಇದ್ರೂ ಕೂಡ ನಾವು ಕಂಪಲ್ಸರಿ ಬರಿತೀವಿ. ನೆಕ್ಸ್ಟ್ ಅದಾದಮೇಲೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಟ್ 6% per annum. ಸೊ ಅಂದರೆ ಅವನೇನು ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿದಾನಲ್ಲ, ಕ್ಯೂ ಕ್ಯಾಪಿಟಲ್ ಎಷ್ಟು ಇನ್ವೆಸ್ಟ್ ಮಾಡಿರೋದು? 50,000 ಇನ್ವೆಸ್ಟ್ ಮಾಡಿದ್ದಾರೆ. ಆ 50,000ಗೆ 6% ನಾವು ಬಡ್ಡಿಯನ್ನು ಕೊಡ್ತಾ ಇದ್ದೀವಿ. ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಬಡ್ಡಿಯನ್ನು ಕೊಡ್ತಿದ್ದೀವಿ, ಸರಿ ಓಕೆ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 6% ಅನ್ನು ಬಡ್ಡಿಯನ್ನು ಕೊಡ್ತಿದ್ದೀವಿ. ಆದರೆ ಅವನು ಎಷ್ಟು ತಿಂಗಳು ಬದುಕಿರ್ತಾನಲ್ಲ ಅಷ್ಟು ತಿಂಗಳು ಮಾತ್ರ ಬಡ್ಡಿಯನ್ನು ನಾವು ಕೊಡ್ತೀವಿ, ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಅದಾದಮೇಲೆ ಸ್ಯಾಲರಿ ಟು ಕ್ಯೂ ಅಟ್ ₹1,000 per month. ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ ಒಂದು ತಿಂಗಳಿಗೆ 1,000 ಮಾತ್ರ ಸ್ಯಾಲರಿಯನ್ನು ಕೊಡ್ತಾ ಇದ್ದಾರೆ. ಹಾಗಾದರೆ ಕ್ಯೂ ಬದುಕಿರೋದು ಎಷ್ಟು ತಿಂಗಳು? 6 ತಿಂಗಳು ಮಾತ್ರ ಬದುಕಿದ್ದಾನೆ. ಅಪ್ ಟು ಜೂನ್ ತನಕ ಅವನು ಜಾನ್ವರಿಯಿಂದ ಜೂನ್ ತನಕ ಸೊ ಬಿಸ್ನೆಸ್ಸಲ್ಲಿ ಪಾರ್ಟಿಸಿಪೇಷನ್ ಮಾಡಿದ್ದಾನೆ. ಸೊ ಜೂನ್ ಎಂಡಿಗೆ ಡೆತ್ ಆಗಿದ್ದಾನೆ. ಹಂಗಾಗಿ ಅಪ್ ಟು ಜೂನ್ ತನಕ ನಾವೇನು ಮಾಡ್ತೀವಿ? ಸ್ಯಾಲರಿಯನ್ನು ಪೇ ಮಾಡ್ತೀವಿ. ಸೊ ಯಾವ ರೀತಿಯಾಗಿ? 1,000 per month ಈ ರೀತಿಯಾಗಿ. ನೆಕ್ಸ್ಟ್ ಅದಾದಮೇಲೆ ಕ್ಯೂಸ್ ಶೇರ್ ಆಫ್ ಗುಡ್ವಿಲ್. ಗುಡ್ವಿಲ್ ಆಫ್ ದ ಫರ್ಮ್ ಈಸ್ ₹60,000. ಸೆಂಟೆನ್ಸನ್ನು ಕ್ಲೀನಾಗಿ ಅಬ್ಸರ್ವ್ ಮಾಡಬೇಕು. ಕ್ಯೂ ಶೇರ್ ಆಫ್ ಗುಡ್ವಿಲ್ಲನ್ನು ಡಿಸ್ಟ್ರಿಬ್ಯೂಟ್ ಮಾಡ್ರಿ ಅಂತ ಹೇಳಿದಾನೆ. ಬಟ್ ಗುಡ್ವಿಲ್ ಆಫ್ ದ ಫರ್ಮ್ ಲಾಸ್ಟ್ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಏನು ಮಾಡಿದ್ವಿ ಅಂದರೆ ಇಸ್ ಶೇರ್ ಆಫ್ ಗುಡ್ವಿಲ್ ಅಂತಂದು ಕೊಟ್ಟಿದ್ದ, ಅಂದರೆ ಡೈರೆಕ್ಟಾಗಿ ಅಮೌಂಟ್ ಕೊಟ್ಬಿಟ್ಟಿದ್ದ. ಆದರೆ ಇಲ್ಲಿ ಏನಂತ ಹೇಳಿದಾನಂದರೆ 60,000 ಗುಡ್ವಿಲ್ ಏನಿದೆ ಅಲ್ಲ ಅದು ಫರ್ಮಿಂದ ಅಂತ ಹೇಳಿದಾನೆ. ಟೋಟಲಿ 60,000 ಗುಡ್ವಿಲ್ಲು 3 ಸಂಬಂಧಪಟ್ಟಿರೋದು ಅಂತ ಹೇಳಿದ್ದಾನೆ. ಸೊ ಇದನ್ನ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಅದಾದಮೇಲೆ ಕ್ಯೂ ಈಸ್ ಎಂಟೈಟಲ್ಡ್ ಫಾರ್ ಕಮಿಷನ್ ಆಫ್ ₹4,000. ಅಂದರೆ ಕಮಿಷನನ್ನು ಕೊಟ್ಟಿದ್ದಾರೆ. ಯಾರಿಗೆ? ಕ್ಯೂಗೆ ಕೊಟ್ಟಿದ್ದಾರೆ. 1 ವರ್ಷಕ್ಕೆ 4,000 ಪರ್ ಇಯರ್, ಅಂದರೆ 1 ವರ್ಷಕ್ಕೆ 4,000. ಹಾಗಾದರೆ ಅವನು 1 ವರ್ಷ ಬದುಕಿಲ್ಲ, ಪಾರ್ಟಿಸಿಪೇಷನ್ 1 ಇಯರ್ ಮಾಡಿಲ್ಲ. ಎಷ್ಟು ತಿಂಗಳು ಮಾಡಿರೋದು? 6 ಮಂತ್ ಅಷ್ಟೇ. ಹಂಗಾಗಿ ಆ 4,000 12 ತಿಂಗಳಿಗೆ ಆಗಿರುತ್ತೆ. 4,000 ಎಷ್ಟು? 12 ತಿಂಗಳಿಗೆ, 12 ಮಂತ್ಗೆ ಆಗಿರುತ್ತೆ. ಬಟ್ ಅವನು ಪಾರ್ಟಿಸಿಪೇಷನ್ ಮಾಡಿರೋದು ಓನ್ಲಿ 6 ಮಂತ್ ಮಾತ್ರ. ಸೊ ಹಂಗಾಗಿ ನಾವು 6 ಮಂತಿಂದು ಕಮಿಷನನ್ನು ಪೇ ಮಾಡ್ತೀವಿ. ಇಷ್ಟು. ಪ್ರಿಪೇರ್ ಕ್ಯೂಸ್ ಕ್ಯಾಪಿಟಲ್ ಅಕೌಂಟ್. ಕ್ಯೂ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡಿರಿ ಅಂತ ಹೇಳಿದಾನೆ. ಸಿಂಪಲ್ಲಾಗಿ ಇಷ್ಟು ಹೇಳಿದ್ದಾನೆ. ಈಗ ನಾವೇನು ಮಾಡ್ತೀವಿ ಅಂದರೆ ಫಸ್ಟು ಕ್ಯೂ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ನೋಡಿ, ಕ್ಯೂ ಎಕ್ಸಿಕ್ಯೂಟರ್ ಅಕೌಂಟೇ ಬೇರೆ, ಕ್ಯೂ ಕ್ಯಾಪಿಟಲ್ ಅಕೌಂಟೇ ಬೇರೆ. ಕೆಲವು ಟೈಮಲ್ಲಿ ಪ್ರಿಪೇರ್ ಕ್ಯೂ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಅಂತ ಕೇಳ್ತಾನೆ. ಸೊ ಅವಾಗ ಬೇರೆ ರೀತಿ ಮಾಡಬೇಕಾಗುತ್ತೆ. ನೆನಪು ಸಿಮಿಲರೇ ಬರುತ್ತೆ, ಅಂಥದ್ದೇನು ಚೇಂಜ್ ಇಲ್ಲ. 1 or 2 ಅದನ್ನ ಚೇಂಜಸ್ ಮಾಡಬೇಕಷ್ಟೆ. ಅಥವಾ ಸಪ್ರೇಟಾಗಿ ಕ್ಯೂ ಎಕ್ಸಿಕ್ಯೂಟರ್ಸ್ ಅಕೌಂಟೇ ನಾವು ಕ್ಯಾಪಿಟಲ್ ಅಕೌಂಟ್ ಓಪನ್ ಮಾಡಿ ನೆಕ್ಸ್ಟ್ ಅದಾದ ನಂತರ ಕ್ಯೂ ಎಕ್ಸಿಕ್ಯೂಟರ್ಸ್ ಅಕೌಂಟಲ್ಲಿಂದ ಟ್ರಾನ್ಸ್ಫರ್ ಮಾಡ್ತೀವಿ ಅಮೌಂಟು. ಸೊ ಅದನ್ನು ಕೂಡ 2 ರೀತಿಯಾಗಿ ಮಾಡ್ಬೋದು. ಒಂದು ಡೈರೆಕ್ಟ್ ಮೆಥಡಲ್ಲಿ ಮಾಡ್ಬೋದು, ಅಥವಾ ಇನ್ನೊಂದು ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡಿ ಎಕ್ಸಿಕ್ಯೂಟರ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡ್ಬೋದು. ಸೊ ಯಾವ ರೀತಿ ಮಾಡಿದರೂ ಕೂಡ ಎಷ್ಟು ಅಮೌಂಟ್ ಕೊಡಬೇಕೋ ಅಷ್ಟನ್ನು ತೋರಿಸಿದ್ರೆ ಮುಗೀತು. ಇಲ್ಲಿ ಕ್ಯೂ ಎಕ್ಸಿಕ್ಯೂಟರ್ಸ್ ಅಕೌಂಟು
ಸೊ ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತಂದು ಡೆಬಿಟ್ ಸೈಡ್ 2 ಕಾಲಮು, ಕ್ರೆಡಿಟ್ ಸೈಡ್ 2 ಕಾಲಮ್, ಟೋಟಲ್ 4 ಕಾಲಮ್ ಬರುತ್ತೆ. ಕಾಲಮನ್ನು ಹೇಳ್ಕೋಬೇಕು. ಫಸ್ಟ್ ಪ್ರಾಬ್ಲಮನ್ನು ಸ್ಟಾರ್ಟ್ ಮಾಡಬೇಕು. ಕ್ಯಾಪಿಟಲನ್ನು ನಾವು ಕ್ಯೂ ಕ್ಯಾಪಿಟಲನ್ನು ಇನ್ ಕೇಸ್ ಅವ್ರ ಅಡ್ಜಸ್ಟ್ಮೆಂಟಲ್ಲಿ ಹೇಳಲಿ ಅಥವಾ ಹೇಳದೇ ಇರಲಿ, ನಾವು ಯಾವಾಗಲೂ ಕ್ರೆಡಿಟ್ ಸೈಡ್ ಕಂಪಲ್ಸರಿ ಬರಿತೀವಿ ಕ್ಯೂ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡಬೇಕಾದ್ರೆ. ಸೊ ನೆನ್ಪಿಟ್ಕೋಬೇಕು. ಸೊ ಫಸ್ಟು ಅವ್ರ ಅಡ್ಜಸ್ಟ್ಮೆಂಟಲ್ಲೇ ಎಲ್ಲ ಹೇಳ್ಬಿಟ್ಟಾರೆ ಪ್ರತಿಯೊಂದು ಕೂಡ, ಹಂಗಾಗಿ ನಾವು ಅಡ್ಜಸ್ಟ್ಮೆಂಟ್ ಇದ್ದಾನೆ ಬರ್ತೀವಿ. ಕ್ಯೂ ಕ್ಯಾಪಿಟಲ್ ಆ್ಯಸ್ ಆನ್ 1/1/2017. ಕ್ಯೂ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿದಾನೆ ಯಾವಾಗ 1/1/2017. ಸೊ ನಾವು ಕ್ಯಾಪಿಟಲನ್ನು ಯಾವಾಗಲೂ ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಟ್ರೀಟ್ ಮಾಡ್ತಾ ಹೋಗ್ತೀವಿ. ಸೊ ಕ್ಯೂ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ಸೈಡ್ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಎಷ್ಟಿದೆ, ಎಷ್ಟು ಕ್ಯೂ ಇನ್ವೆಸ್ಟ್ ಮಾಡಿರೋದು? 50,000 ರೂಪಾಯಿ ಕ್ಯಾಪಿಟಲನ್ನು ಇನ್ವೆಸ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದಮೇಲೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಟ್ 6% ಪರ್ ಆನಮ್. ಸೊ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಸೊ ಇದನ್ನ ಯಾವ ಸೈಡು? ಕ್ರೆಡಿಟ್ ಸೈಡಲ್ಲಿ ಟ್ರೀಟ್ ಮಾಡ್ತೀವಿ. ಏನಂತಂದರೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿರೋದು? 50,000 ಇಂಟು ಇಂಟ್ರೆಸ್ಟ್ ಎಷ್ಟು ಕೊಡಬೇಕು? 6% ಅಂತ ಹೇಳಿದ್ದಾನೆ. 6 ಡಿವೈಡೆಡ್ ಬೈ 100. ಮತ್ತು ಎಷ್ಟು ತಿಂಗಳ ಕಾಲ ಬದುಕಿರ್ತಾನೋ ಅಷ್ಟು ತಿಂಗಳು ಮಾತ್ರ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಎಷ್ಟು ತಿಂಗಳು ಬದುಕಿರೋದು? 6 ತಿಂಗಳು. ಒಂದು ವರ್ಷಕ್ಕೆ ಎಷ್ಟು ತಿಂಗಳು? 12 ತಿಂಗಳು. 12 ತಿಂಗಳಲ್ಲಿ 6 ತಿಂಗಳು ಮಾತ್ರ ಪಾರ್ಟಿಸಿಪೇಷನ್ ಮಾಡಿದ್ದಾನೆ. ಹಾಗಾಗಿ 6 ಡಿವೈಡೆಡ್ ಬೈ 12 ಮಾಡ್ತೀವಿ. ಸೊ ಇವಾಗ ಎಷ್ಟಾಗುತ್ತೆ ನೋಡ್ಕೋಬೇಕಾಗುತ್ತೆ. ಇವೆರಡು 0 ಓದು. 6 1 6 2. ಸೊ 2 1 2 3. ಸೊ 3 5 15 ಅಂದರೆ 1,500 ರೂಪಾಯಿ. ನೋಡಿ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಕ್ಯೂ ಎನ್ನುವಂತಹ ಪಾರ್ಟ್ನರು 50,000 ಕ್ಯಾಪಿಟಲನ್ನು 1/1/2017 ಇನ್ವೆಸ್ಟ್ ಮಾಡಿದ್ದ. ಅದಾದ ನಂತರ 30/6/2017 ಸತ್ತೋಗ್ಬಿಡ್ತಾನೆ. ಆವಾಗ ಅವ್ನ ಕ್ಯಾಪಿಟಲನ್ನು ಪ್ರಿಪೇರ್ ಮಾಡ್ತೀವಿ. ಸೊ ಅವ್ನ ಕ್ಯಾಪಿಟಲ್ ಪ್ರಿಪೇರ್ ಮಾಡಬೇಕಾದ್ರೆ ಅವನು ಇನ್ವೆಸ್ಟ್ ಮಾಡಿದಂತಹ ಕ್ಯಾಪಿಟಲಿಗೆ ನಾವು ಇಂಟ್ರೆಸ್ಟ್ ಕೊಡಬೇಕಾಗಿರುತ್ತೆ. ಸೊ ಯಾವ ರೀತಿಯಾಗಿ ಅಂದರೆ 50,000 ಕ್ಯಾಪಿಟಲನ್ನು ಇನ್ವೆಸ್ಟ್ ಮಾಡಿದಾನೆ, 6% ಬಡ್ಡಿಯನ್ನು ಕೊಡಬೇಕಂತ ಪಾರ್ಟ್ನರ್ಶಿಪ್ ಡೀಡಲ್ಲಿ ಅಗ್ರಿಮೆಂಟ್ ಆಗಿರುತ್ತೆ. ಸೊ ಪ್ರತಿಯೊಂದು ಕೂಡ ಪಾರ್ಟ್ನರ್ಶಿಪ್ ಡೀಡಲ್ಲಿ ಅಗ್ರಿಮೆಂಟ್ ಆಗಿರುತ್ತೆ ಅಂತಂದು ಹೇಳಿದಾನಿಲ್ಲಿ. ಸೊ 50,000 ಇಂಟು 6 ಡಿವೈಡೆಡ್ ಬೈ 100 ಇಂಟು 6 ಡಿವೈಡೆಡ್ ಬೈ 12 ಯಾವ ರೀತಿಯ ಬಂತು ಅಂದರೆ 1 ಇಯರ್ಗೆ 12 ಮಂತ್ ಆಗುತ್ತೆ. ಅಂದರೆ ಒಂದು ವರ್ಷಕ್ಕೆ 12 ತಿಂಗಳು. 12 ತಿಂಗಳಲ್ಲಿ 6 ತಿಂಗಳ ಕಾಲ ಮಾತ್ರ ಅವನು ಪಾರ್ಟಿಸಿಪೇಷನ್ ಮಾಡಿರ್ತಾನೆ. ಸೊ 6 ತಿಂಗಳ ನಂತರ ಅವನು ಡೆತ್ ಆಗಿರೋದ್ರಿಂದ ಸೊ ನಾವು ಅವನು ಇನ್ವೆಸ್ಟ್ ಮಾಡಿದಂತಹ ಕ್ಯಾಪಿಟಲಿಗೆ 6 ಮಂತ್ ಮಾತ್ರ ನಾವು ಇಂಟ್ರೆಸ್ಟನ್ನು ಕೊಡ್ತೀವಿ. ಇಷ್ಟು ನೆನಪಿಟ್ಕೋಬೇಕು. ಸೊ ಎಷ್ಟಾಗುತ್ತೆ? 1,500 ಆಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಥರ್ಡ್ ಅಡ್ಜಸ್ಟ್ಮೆಂಟ್, ಸ್ಯಾಲರಿ ಟು ಕ್ಯೂ ಅಟ್ ₹1,000 ಪರ್ ಮಂತ್ ಅಂತ ಇದೆ. ಸ್ಯಾಲರಿಯನ್ನು ಕೊಡ್ತಾ ಇದ್ದೀವಿ ಯಾರಿಗೆ? ಕ್ಯೂ ಎನ್ನುವಂತಹ ಪಾರ್ಟ್ನರ್ಗೆ. ಸ್ಯಾಲರಿ ಟು ಕ್ಯೂ ಅಂತ ಬರಿತೀವಿ. ಸೊ 1,000 ಪರ್ ಮಂತ್ ಅಂತ ಇದೆ. ಅವನು ಪಾರ್ಟಿಸಿಪೇಷನ್ ಮಾಡಿರೋದು ಎಷ್ಟು ತಿಂಗಳು? 6 ತಿಂಗಳು. ಅಂದರೆ ಎಷ್ಟಾಗುತ್ತೆ? 6,000 ಆಗುತ್ತೆ. ಇನ್ನು ನೆನ್ಪಿಟ್ಟು ಕೆಲವು ಟೈಮು ಆನಿಯಲ್ ಸ್ಯಾಲರಿ ಅಂತ ಕೊಡ್ತಾನೆ. ಆನಿಯಲ್ ಸ್ಯಾಲರಿ ಅಂತ ಕೊಟ್ಟಾಗ ಮತ್ತೆ ಅದನ್ನ ಮಂತ್ಲಿ ಡಿವೈಡ್ ಮಾಡ್ಕೊಳ್ತೀವಿ. ಕೆಲವು ಟೈಮಲ್ಲಿ ಸ್ಯಾಲರಿ ಟು ಕ್ಯೂ ಅಂತ ಕೊಟ್ಟರೆ ನಾವು ಅದನ್ನೇ ಮಾಡ್ತೀವಿ ಪರ್ ಇಯರ್ ಪರ್ ಮಂತ್ ಏನೋ ಹೇಳೇ ಇಲ್ಲ ಅಂತಂದರೆ ಎಷ್ಟು ಕೊಟ್ಟಿರ್ತಾರೋ ಅಷ್ಟು ಬರುತ್ತೇವೆ. ಸೊ ಅಂದರೆ ನಾವು ಇಲ್ಲಿ ಮಾಡುವಂತಹ ಪ್ರಾಬ್ಲಮ್ಮು ಅಲ್ಲಿ ಕೊಟ್ಟಿರೋಂತಹ ಇನ್ಫಾರ್ಮೇಷನ್ ಬೇಸ್ ಮೇಲೆ ನಾವು ಮಾಡ್ತೀವಿ. ಕೆಲವು ಟೈಮಲ್ಲಿ ಇನ್ನು ಡೈರೆಕ್ಟಾಗಿ ಕೊಟ್ಟಿರೋ ಅಮೌಂಟ್ ಡೈರೆಕ್ಟಾಗಿ ಬರಿತೀವಿ. ಕೆಲವು ಟೈಮಲ್ಲಿ ಮಂತ್ಲಿ ಕೊಟ್ಟಿರೋದನ್ನು ಏನು ಮಾಡ್ತೀವಿ? ಇಯರ್ಲಿ ಕನ್ವರ್ಟ್ ಮಾಡ್ಕೊಳ್ತೀವಿ. ಇಯರ್ಲಿ ಕೊಟ್ಟಿರೋದನ್ನು ಮಂತ್ಲಿ ಕನ್ವರ್ಟ್ ಮಾಡ್ಕೊಳ್ತೀವಿ. ಡಿಪೆಂಡ್ ಅಪಾನ್ ಕೊಟ್ಟಿರೋಂತಹ ಡಾಟಾದ ಮೇಲೆ ನಾವು ಪ್ರಾಬ್ಲಮನ್ನು ಮಾಡ್ತೀವಿ. ಸೊ ಹಂಗಾಗಿ ನಾವು ಯಾವುದೇ ಒಂದು ಪ್ರಾಬ್ಲಮನ್ನು ಮಾಡ್ತಿದ್ವಿ ಅಥವಾ ಒಂದು ಐಟಮಿಗೆ
ಆನ್ಸರ್ ಬರಿತಿದ್ದೀವಿ ಅಂತಂದರೆ ಸೊ ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ. ನೆಕ್ಸ್ಟ್ ಅದಾದಮೇಲೆ ಕ್ಯೂಸ್ ಶೇರ್ ಆಫ್ ಗುಡ್ ವಿಲ್ ಅಂದರೆ ಕ್ಯೂಗೆ ಸಂಬಂಧಪಟ್ಟಿರುವಂತಹ ಗುಡ್ ವಿಲ್ಲನ್ನು ಕೊಡಬೇಕಾಗುತ್ತೆ. ಗುಡ್ ವಿಲ್ ಆಫ್ ದ ಫರ್ಮ್ ಈಸ್ ₹60,000 ಅಂದರೆ ಒಂದು ಫರ್ಮಿನ ಗುಡ್ ವಿಲ್ ಕೀರ್ತಿ ಮೌಲ್ಯ. ಸೊ ಕೀರ್ತಿ ಮೌಲ್ಯದ ವ್ಯಾಲ್ಯೂ ಎಷ್ಟಿದೆ ಅಂದರೆ ₹60,000 ಇದೆ. ಈ ₹60,000 ಗುಡ್ ವಿಲ್ಲು ಮೂವರಿಗೂ ಸಂಬಂಧಪಟ್ಟಿರುತ್ತೆ, ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಅಂದರೆ ಯಾರ್ಯಾರಿಗೆ PQRಗೆ ಸಂಬಂಧಪಟ್ಟಿರುತ್ತೆ. ಸೊ ಮೂವರಿಗೂ ಸಂಬಂಧಪಟ್ಟಿರುತ್ತೆ ಯಾರ್ದು ಗುಡ್ ವಿಲ್ ಅನ್ನೋದು. ಸೊ ಹಂಗಾಗಿ ನಾವಿಲ್ಲಿ ಪ್ರಿಪೇರ್ ಮಾಡ್ತಿರೋದು ಯಾರ್ದು ಕ್ಯೂ ಕ್ಯಾಪಿಟಲ್ ಅಕೌಂಟು. ಸೊ ಹಂಗಾಗಿ ಕ್ಯೂಗೆ ಸಂಬಂಧಪಟ್ಟಿರೋಂಥದ್ದನ್ನು ಮಾತ್ರ ನಾವು ಇನ್ಕಮ್ ಮತ್ತು ಎಕ್ಸ್ಪೆಂಡಿಚರನ್ನು ನಾವು ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಸೊ ಹಂಗಾಗಿ ಇಲ್ಲಿ ಗುಡ್ ವಿಲ್ ಅಂತ ಬರಿತೀವಿ. ಗುಡ್ ವಿಲ್ ಸೊ ಎಷ್ಟಿದೆ ಫರ್ಮಿಂದು ₹60,000 ಇದೆ. ಸೊ ಇಂಟು ಕ್ಯೂದು ರೇಷಿಯೋ ಎಷ್ಟಿದೆ 2:2:1 ಅಂದರೆ ಈ 2 ಕ್ಯೂದದು ಅಂದರೆ 2/5 ಆಗುತ್ತೆ. ಸೊ ಎಷ್ಟಾಗುತ್ತೆ ಹಾಗಾದರೆ 5 1 5 1 5 2 12,000 ಇಂಟು 2 ಅಂದರೆ ಎಷ್ಟಾಗುತ್ತೆ 24,000 24,000 ಆಗುತ್ತೆ. ಅಂದರೆ ಕ್ಯೂಗೆ ಸಂಬಂಧಪಟ್ಟಿರೋಂತಹ ಗುಡ್ ವಿಲ್ಲು 60,000ದಲ್ಲಿ 24,000ನ ನಾವು ಗುಡ್ ವಿಲ್ಲನ್ನು ಕ್ಯೂಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಸೊ ಯಾವ ರೀತಿಯಾಗಿ ಅಂದರೆ 60,000 ಇಂಟು 2/5 ಮಾಡ್ತೀವಿ = 24,000. ಈ 2/5 ಯಾಕೆ ಮಾಡ್ತೀವಿ ಅಂದರೆ 60,000 ಗುಡ್ ವಿಲ್ಲು ಅದು ಕ್ಯೂಗೆ ಮಾತ್ರ ಸಂಬಂಧಪಟ್ಟಿರೋಂಥದ್ದಲ್ಲ. ಸೊ ಅದು 60,000 ಓವರಾಲ್ ಬಿಸ್ನೆಸ್ಸಿಗೆ PQR ಮೂವರಿಗೂ ಸಂಬಂಧಪಟ್ಟಿರೋಂಥದ್ದು. ಹಂಗಾಗಿ ಆ 60,000ದಲ್ಲಿ ಕ್ಯೂಗೆ ಪಾಲಿನ ಗುಡ್ ವಿಲ್ ಎಷ್ಟು ಬರುತ್ತೋ ಅಷ್ಟು ಮಾತ್ರ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಕೆಲವು ಟೈಮಲ್ಲಿ ಅಂದರೆ ಫಾರ್ ಎಕ್ಸಾಂಪಲ್ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಈಸ್ ಶೇರ್ ಆಫ್ ಗುಡ್ ವಿಲ್ ₹12,000 ಅಂತ ಡೈರೆಕ್ಟಾಗಿ ಕೊಟ್ಟಿದ್ದ. ಸೊ ಅಂದರೆ ಅವನ ಪಾಲಿನ ಕೀರ್ತಿ ಮೌಲ್ಯ. ಬಟ್ ಇಲ್ಲಿ ಫರ್ಮಿನ್ ಕೊಟ್ಟಿರೋದ್ರಿಂದ ಅವನಿಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ ರೇಷೋ, ಯಾವುದು ಪಾರ್ಟ್ನರ್ಸ್ ರೇಷೋ ಪ್ರಕಾರ. ನೆಕ್ಸ್ಟ್ ಅದಾದಮೇಲೆ ಕ್ಯೂ ಈಸ್ ಎಂಟೈಟಲ್ಡ್ ಫಾರ್ ಕಮಿಷನ್ ಆಫ್ ₹4,000 ಪರ್ ಇಯರ್ ಅಂತ ಇದೆ. ಅಂದರೆ ಕ್ಯೂಗೆ ಸಂಬಂಧಪಟ್ಟಿರೋಂಥದ್ದು ಕಮಿಷನ್ನು 4,000 ಒಂದು ವರ್ಷಕ್ಕೆ, ಪರ್ ಇಯರ್ ಅಂದರೆ ವರ್ಷಕ್ಕೆ ಅಂತ ಇದೆ. ಸೊ ನಾವೇನು ಮಾಡ್ತೀವಿ, ಇದನ್ನ ಕಮಿಷನನ್ನು ಕ್ರೆಡಿಟ್ ಸೈಡ್ ಬರಿತೀವಿ, ಅವನಿಗೆ ಕೊಡಬೇಕಾಗಿರೋಂಥದ್ದು ಕಮಿಷನ್. ಸೊ ಎಷ್ಟು ₹4,000 ಇದೆ ಪರ್ ಇಯರಿಗೆ. ಬಟ್ ಅವನು ಪಾರ್ಟಿಸಿಪೇಷನ್ ಮಾಡಿರೋದೆಷ್ಟು 6 ತಿಂಗಳು ಮಾತ್ರ. ಎಷ್ಟು 12 ತಿಂಗಳಲ್ಲಿ 6 ತಿಂಗಳು ಮಾತ್ರ ಪಾರ್ಟಿಸಿಪೇಷನ್ ಮಾಡಿರೋದು. ಸೊ 6 1 6 2 ಸೊ 2 1 2 2 ಅಂದರೆ 2,000 ಆಯಿತು. ಅಂದರೆ ಕ್ಯೂಗೆ ಸಂಬಂಧಪಟ್ಟಂತಹ ಕಮಿಷನ್ ಎಷ್ಟು ಕೊಡ್ಬೇಕು ನಾವು ₹2,000 ಮಾತ್ರ. ಸೊ ಇವಾಗ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ಅಡ್ಜಸ್ಟ್ಮೆಂಟ್ 5 ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನೆ, 5 ಅಡ್ಜಸ್ಟ್ಮೆಂಟ್ ಕ್ಲಿಯರ್ ಆಗಿದಾವೆ. ಈಗ ನಾವೇನು ಮಾಡ್ತೀವಿ, ಅಕೌಂಟನ್ನು ಕ್ಲೋಸ್ ಮಾಡ್ತಾ ಹೋಗ್ತೀವಿ. ಕ್ಯೂ ಕ್ಯಾಪಿಟಲ್ ಅಕೌಂಟು ಸೊ ಎಷ್ಟಾಗುತ್ತೆ ನೋಡಬೇಕಾಗುತ್ತೆ. 50 51 57 61 71 81 83 83,500 83,500. ಸೊ ಡೆಬಿಟ್ ಸೈಡ್ ಯಾವುದೇ ಬ್ಯಾಲೆನ್ಸ್ ಇಲ್ಲ. 83,500 ಡೆಬಿಟ್ ಸೈಡ್ ಬರ್ಕೊಳ್ತೀವಿ. ಏನಾದರೂ ಬ್ಯಾಲೆನ್ಸ್ ಇದ್ದರೆ ಡೆಬಿಟ್ ಸೈಡ್ ಲೆಸ್ ಮಾಡ್ತೀವಿ. ಯಾವುದೂ ಬ್ಯಾಲೆನ್ಸ್ ಇಲ್ಲ. ಇಲ್ಲಿ ಯಾವುದು ಬ್ಯಾಲೆನ್ಸ್ ಬರುತ್ತೆ, ಒಂದು ಡ್ರಾಯಿಂಗ್ಸ್ ಬರುತ್ತೆ ಮತ್ತು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಬರುತ್ತೆ. ಯಾವುದೂ ಕೂಡ ಬಂದಿಲ್ಲ. ಸೊ ಇನ್ ಕೇಸ್ ಇದ್ದಿದ್ರೆ ಕಳೆದು ಬ್ಯಾಲೆನ್ಸ್ ಮಾಡ್ತಿದ್ವಿ. ಸೊ ಈಗಿಲ್ಲ, 83,500 ಬ್ಯಾಲೆನ್ಸ್ ಮಾಡ್ತೀವಿ. ಸೊ ಇದನ್ನೇನಂತ ಬರಿತೀವಿ, ಟು ಕ್ಯೂಸ್ ಎಕ್ಸಿಕ್ಯೂಟರ್ಸ್
ಅಕೌಂಟ್ ಅಂತ ಬರಿತೀವಿ. 83,500 ಆಗುತ್ತೆ. ಸೊ ಇಲ್ಲಿ ಇಷ್ಟು 6 ಮಾರ್ಕ್ಸಿಗೆ ಕೇಳ್ತಾನೆ. ಅಂದರೆ ಪ್ರಾಬ್ಲಮನ್ನು ಇದೇ ರೀತಿಯಾಗಿ ಕೇಳ್ತಾನೆ. ಪ್ರತಿಯೊಂದು ಐಟಮಿಗೂ ಒಂದೊಂದು ಮಾರ್ಕ್ಸ್ ಇರುತ್ತೆ. ಟೋಟಲಿ ಇಲ್ಲೇನು ನಾವು ಬ್ಯಾಲೆನ್ಸ್ ಮಾಡ್ತೀವಲ್ಲ, ಆ ಬ್ಯಾಲೆನ್ಸ್ ಪರ್ಫೆಕ್ಟಾಗಿರಬೇಕು. ಇನ್ ಕೇಸ್ ಎಲ್ಲ ಕರೆಕ್ಟಾಗಿದೆ ಅಂತಂದರೆ ಹೆಡ್ಲೈನ್ ಕರೆಕ್ಟಾಗಿರ್ಬೇಕು. ಕ್ಯೂ ಕ್ಯಾಪಿಟಲ್ ಅಕೌಂಟ್, ಡೆಬಿಟ್, ಕ್ರೆಡಿಟ್ ಅಂತ ಕಂಪಲ್ಸರಿ ಬರಿಬೇಕು. ಫಾರ್ ಎಕ್ಸಾಂಪಲ್ ಕೆಲವ್ರು ಏನು ಮಾಡ್ತಾರಂದರೆ ಇಲ್ಲಿ ಟೋಟಲ್ ಕ್ರೆಡಿಟ್ ಬ್ಯಾಲೆನ್ಸ್ 83,500 ಬಂತು. 83,500 ಡೆಬಿಟ್ ಸೈಡ್ ಬರ್ಕೊಂಡ್ವಿ. ಸೊ ಬರ್ಕೊಂಡ ನಂತರ ಇಲ್ಲೇ ಮಾಡ್ತೀವಿ, ಬ್ಯಾಲೆನ್ಸ್ ಬಂತಲ್ಲ, ಟು ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಅಂತ ಬರೋದು ರಾಂಗ್ ಆಗುತ್ತೆ. ಯಾಕೆ ಅಂತಂದರೆ ಕ್ಯೂಗೆ ಕೊಡಬೇಕಾಗಿರೋಂಥದ್ದು 83,500 ರೂಪಾಯಿ ಇದೆ ಬಿಸ್ನೆಸ್ಸಲ್ಲಿ. ಸೊ ಹಂಗಾಗಿ ಈಗ ಕ್ಯೂ ಸತ್ತೋಗಿದ್ದಾನೆ, ಕ್ಯೂಗೆ ಕೊಡೋಕ್ಕಾಗಲ್ಲ. ಈಗ ಯಾರಿಗೆ ಕೊಡಬೇಕು? ಎಕ್ಸಿಕ್ಯೂಟರ್ಸಿಗೆ ಕೊಡಬೇಕು. ಅಂದರೆ ಎಕ್ಸಿಕ್ಯೂಟರ್ಸ್ ನಥಿಂಗ್ ಬಟ್ ಲೀಗಲ್ ರೆಪ್ರೆಸೆಂಟೇಟಿವ್ಸ್. ಸೊ ಅವನ ಪರವಾಗಿ ಇರುವಂತಹ ಇನ್ನೊಬ್ಬರು ಯಾರು? ಎಕ್ಸಿಕ್ಯೂಟರ್ಸು. ಸೊ ಹಂಗಾಗಿ ಕ್ಯೂ ಎಕ್ಸಿಕ್ಯೂಟರ್ಸ್ ಅಕೌಂಟಿಗೆ ನಾವು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ. ಎಷ್ಟು ಅಮೌಂಟನ್ನು? 83,500 ರೂಪಾಯಿಯನ್ನು. ಇದನ್ನ ನೆನ್ಪಿಟ್ಕೋಬೇಕಾಗುತ್ತೆ. ಅದಾದಮೇಲೆ ಸೊ ಇಲ್ಲಿ ನಾವು ಪ್ರತಿಯೊಂದು ಕ್ಯಾಲ್ಕುಲೇಷನನ್ನು ಮಾಡಲೇಬೇಕಾಗುತ್ತೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಡೈರೆಕ್ಟ್ ಅಮೌಂಟ್ ಇಡ್ತಾರೆ. ಸೊ ಫಾರ್ ಎಕ್ಸಾಂಪಲ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ 1,500 ಡೈರೆಕ್ಟ್ ಅಮೌಂಟ್ ಬರೋದ್ರ ಸಮಸ್ಯೆ ಏನಿಲ್ಲ. ಬಟ್ ಪೇಪರ್ ಔಟಿಗೆ ಹೋಯ್ತು ಅಂತಂದರೆ ಸಮಸ್ಯೆ ಆಗುತ್ತೆ. ಕೆಲವ್ರು ಏನು ಮಾಡ್ತಾರೆ ಅಂದರೆ ಕ್ಯಾಲ್ಕುಲೇಷನ್ ತೋರಿಸ್ಬೇಕು. 1,500 ರೂಪಾಯಿ ಹೆಂಗೆ ಬಂತು ನನಗೆ ಗೊತ್ತಾಗಬೇಕಲ್ಲ. ಇಲ್ಲಿ ಕ್ಯಾಲ್ಕುಲೇಷನ್ ಇದ್ದರೆ ನನಗೆ ಗೊತ್ತಾಗುತ್ತೆ 1,500 ರೂಪಾಯಿ ಹೆಂಗೆ ಬಂತು ಅಂತಂದು. ಕ್ಯಾಲ್ಕುಲೇಷನ್ ಇಲ್ಲ ಅಂತಂದರೆ ಯಾರನ್ನ ನೋಡ್ಕೊಂಡು ಬರೆದಿದ್ದಾನೆ, ಪಕ್ಕದಾಗ ಯಾರೋ ಬರೆದಿರ್ತಾರೆ ನೋಡ್ಕೊಂಡು ಬರೆದಿರ್ತಾನೆ. ಸೊ ಈ ರೀತಿಯಾಗಿ ಕೆಲವರು ಇವ್ಯಾಲ್ಯುಯೇಟರ್ಸ್ ಏನಿರ್ತಾರಲ್ಲ ಅವ್ರ ಮೇಲೂ ಕೂಡ ಡಿಪೆಂಡ್ ಆಗೋ ಚಾನ್ಸ್ ಇರುತ್ತೆ. ಹಂಗಾಗಿ ಇದೇನು ಭಾಳ ಟೈಮ್ ಹಿಡಿಯಲ್ಲ, ಕ್ಯಾಲ್ಕುಲೇಷನನ್ನು ತೋರಿಸ್ಬೇಕಾಗುತ್ತೆ. ಸೊ ಇದು ಯಾವುದು ಪ್ರತಿಯೊಂದಕ್ಕೂ ಕೂಡ ಅಷ್ಟೇ. ನೆಕ್ಸ್ಟ್ ಅದಾದಮೇಲೆ ಇನ್ನೊಂದು, ಈಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಗಿರ್ಬೋದು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಆಗಿರ್ಬೋದು, ಅಥವಾ ಕ್ಯೂ ಕ್ಯಾಪಿಟಲ್ ಅಕೌಂಟ್ ಆಗಿರ್ಬೋದು. ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಕೆಲವ್ರಿಗೆ ಏನು ಮಾಡ್ತಾರೆ ಅಂದರೆ ಅದನ್ನ ವರ್ಕ್ ಮಾಡಿ ಇನ್ನೂ ವರ್ಕ್ ಮಾಡಿದರೆ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಯಾವುದೇ ರೀತಿಯಾದಂತಹ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಸೊ ಫಾರ್ಮೆಟನ್ನು ನೆನ್ಪಿಟ್ಕೊಳ್ಳಿ. ಸೊ ಕ್ಯೂ ಅಂದರೆ ಕ್ಯಾಪಿಟಲ್ ಅಕೌಂಟ್ ಅಂದರೆ ಡೆತ್ ಆಫ್ ಪಾರ್ಟ್ನರ್ಶಿಪ್ಪಲ್ಲಿ ಕ್ಯಾಪಿಟಲ್ ಅಕೌಂಟನ್ನು ಪ್ರಿಪೇರ್ ಮಾಡ್ತೀವಿ. ಇದೇ ರೀತಿಯಾಗಿ ಬರುತ್ತೆ. ಸೊ 6 ಮಾರ್ಕ್ಸಿಗೆ ಕಂಪಲ್ಸರಿ ಕೇಳ್ತಾರೆ. ಯಾವುದೇ ರೀತಿಯಾದಂಥ ಚಾಯ್ಸ್ ಇರಲ್ಲ ಇಲ್ಲಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಸೆಕೆಂಡ್ ಚಾಪ್ಟ್ರಲ್ಲಿ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ ಇದರಲ್ಲಿ ಯಾವುದಾದ್ರೂ ಕೇಳಬಹುದು, ಚಾಯ್ಸ್ ಮಾಡ್ಕೋಬಹುದು. ಬಟ್ ಡೆತ್ ಆಫ್ ಪಾರ್ಟ್ನರ್ಶಿಪ್ಪಲ್ಲಿ ಕಂಪಲ್ಸರಿ 6 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಹಂಗಾಗಿ ಏನು ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ಜಾಸ್ತಿ ವರ್ಕ್ ಮಾಡಬೇಕಾಗುತ್ತೆ ಇಷ್ಟು. ನೆಕ್ಸ್ಟ್ ಅದಾದಮೇಲೆ ಸೊ ಇದು 6 ಮಾರ್ಕ್ಸಿಗೆ ಕೇಳ್ತಾರೆ. ಟೋಟಲ್ ಆನ್ಸರ್ ಬಂದರೆ 6 ಮಾರ್ಕ್ಸ್ ನಿಮಗೆ ಏನು ಮಾಡ್ತಾರೆ ಅಂದರೆ ಕೊಡ್ತಾರೆ. ಸೊ ಇಷ್ಟು ಯಾವುದು ಕ್ಯೂ ಕ್ಯಾಪಿಟಲ್ಗೆ ಸಂಬಂಧಪಟ್ಟಿರೋಂಥದ್ದು. ಲಾಸ್ಟಿಗೆ ಪ್ರಾಬ್ಲಮ್ ಆಗಿಂದೆ ಏನು ಮಾಡ್ಬೇಕಂತಂದರೆ ಸೊ ಟೋಟಲಿ ಅಕೌಂಟನ್ನು ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ಇದು ಕ್ಯೂ ಕ್ಯಾಪಿಟಲ್ ಪ್ರಿಪೇರ್ ಮಾಡೋದಿಷ್ಟು. ಇದಾದಮೇಲೆ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಬರುತ್ತೆ. ಕ್ಯೂ ಎಕ್ಸಿಕ್ಯೂಟರ್ಸ್ ಇಲ್ಲಿ ನೋಡಿ 83,500 ಇದೆಲ್ಲ. ನೆಕ್ಸ್ಟು ಎಕ್ಸಿಕ್ಯೂಟರ್ಸ್ ಅಕೌಂಟ್ ಪ್ರಿಪೇರ್ ಮಾಡೋದಾದ್ರೆ ಮತ್ತೆ ಇದೇ ರೀತಿ ಓಪನ್ ಮಾಡ್ಕೊಳ್ತೀವಿ. ಪರ್ಟಿಕ್ಯುಲರ್ಸ್ ಅಮೌಂಟ್ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಅಂತಂದು ಈ 83,500 ಇಲ್ಲಿ ಇರೋವಂಥದ್ದನ್ನು ನಾವು ಏನಂತ ಬರಿತೀವಿ? ಕ್ಯೂ ಕ್ಯಾಪಿಟಲ್ ಅಕೌಂಟ್ ಅಥವಾ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಬರ್ಕೊಂಡು ಇನ್ ಕೇಸ್ 83,500 ರೂಪಾಯಿ ಕೊಡಬೇಕಾಗಿರುತ್ತೆ. ಯಾರಿಗೆ? ಕ್ಯೂಗೆ ಕೊಡಬೇಕಾಗಿರುತ್ತೆ ಬಿಸ್ನೆಸ್ ಇದ್ದಾಗ. ಸೊ ಅದರಲ್ಲಿ ಒಂದು 50,000 ರೂಪಾಯಿ ಕ್ಯಾಶ್ ಇದೆಯಪ್ಪ ನನ್ನ ಹತ್ರ. 50,000 ರೂಪಾಯಿ ಕ್ಯಾಶ್ ಇದೆ ಅಂದರೆ 83,500ಲ್ಲೇ 50,000 ರೂಪಾಯಿ ಕೊಡ್ತೀವಿ. ಇನ್ನು 33,500 ರೂಪಾಯಿ ಬ್ಯಾಲೆನ್ಸ್ ಏನು ಉಳಿಯುತ್ತಲ್ಲ ಅದನ್ನ ಮತ್ತೆ ಲೋನ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀವಿ, ಅಥವಾ ನೆಕ್ಸ್ಟ್ ಅಂದರೆ ಇನ್ಸ್ಟಾಲ್ಮೆಂಟಲ್ಲಿ ಅವ್ರಿಗೆ ಬಡ್ಡಿಯನ್ನು ಕೊಡೋದ್ರ ಮುಖಾಂತರ ನೆಕ್ಸ್ಟ್ ವರ್ಷಕ್ಕೆ ನಾವು ಅದನ್ನ ಕೊಡೋದನ್ನು ಪೋಸ್ಟ್ಪೋನ್ ಮಾಡ್ತೀವಿ. ಈ ರೀತಿಯಾಗೂ ಕೂಡ ಇರುತ್ತೆ. ಅದನ್ನ ಎಕ್ಸಿಕ್ಯೂಟರ್ಸ್ ಅಕೌಂಟ್ ಬಂದಾಗ ನಾನು ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಸೊ ಇಷ್ಟು ಕ್ಯೂ ಕ್ಯಾಪಿಟಲ್ ಅಕೌಂಟಿಗೆ ಸಂಬಂಧಪಟ್ಟಿರೋಂಥದ್ದು.